ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನ ಹಣ್ಣಿದ್ರೆ ನೀವು ತುಪ್ಪ ಮತ್ತು ಕೋವಾ ಇಲ್ದಲೇ ಈ ಸ್ವೀಟ್ನ ತಯಾರಿಸ್ಬೋದು. ಹಾಗೆ ಜಾಸ್ತಿ ಹೊತ್ತು ಬೇಯಿಸ್ದಲೇ ನಾವು ದಿಢೀರಾಗಿ ಈ ಸ್ವೀಟ್ನ ತಯಾರಿಸ್ಬೋದು. ತುಂಬಾ ರುಚಿಯಾಗಿ ಇರುವಂಥ ಒಂದು ಸ್ವೀಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಮಾವಿನ ಹಣ್ಣನ್ನು ಈಗ ನಾನು ಕಟ್ ಮಾಡಿ ಅದಕ್ಕೆ 1 ಕಪ್ ಆಗೋಷ್ಟು ಈ ಥರ ನಾನು ಮಾವಿನ ಹಣ್ಣನ್ನು ಒಳಗಡೆ ಗರ ಇರುತ್ತಲ್ಲ, ಸೊ ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಇಲ್ಲಿ. ನಂತರ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಈ ಜಾರಿಗೆ ಇವಾಗ ನಾವು ಮಾವಿನ ಹಣ್ಣನ್ನು ಪೀಸಸ್ನೆಲ್ಲ ಹಾಕ್ಕೊಳ್ಳೋಣ. ಸಿಪ್ಪೆ ಎಲ್ಲ ತೆಗೆದು ನಾನು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿರೋವಂಥದ್ದು. ಸೊ ಇದನ್ನು ಈಗ ನಾವು ರುಬ್ಕೊಂಬರ್ಬೇಕು, ಆಯಿತಾ. ನೀರೇನು ಹಾಕ್ದಲೇ ನಾನು ಅದನ್ನು ಮ್ಯಾಂಗೋ ಪ್ಯೂರಿನ ರೆಡಿ ಮಾಡಿದ್ದೀನಿ. ಸೊ ನೋಡ್ಬೋದು ನೀವು. ಈಗ ಈ ಮ್ಯಾಂಗೋ ಪ್ಯೂರಿ ರೆಡಿಯಾಗಿದೆ. ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ನೀರನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಜಾಸ್ತಿ ಬೇಡ, ಒಂದು 2 ಟೇಬಲ್ ಸ್ಪೂನ್ ಸಾಕು. ಓಕೆ, ಇದಕ್ಕೆ ನಾನು ಒಂದು ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ಯಾಕೆ ನೀರನ್ನು ಹಾಕಿದ್ದೀನಿ ಫಸ್ಟು ಅಂತ ಅಂದರೆ, ನಾವು ಹಾಲು ಹಾಕಿದ ತಕ್ಷಣ ತಳ ಅದು ಅಂಟ್ಕೊಳ್ಳುತ್ತೆ ಹಾಲು ಸ್ವಲ್ಪ. ಸೊ ಹಾಗಾಗಬಾರ್ದು ಅಂತ ಫಸ್ಟ್ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿ ನಂತರ ಹಾಲನ್ನು ಹಾಕಿ ಈಗ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಒಂದು ಸಲ ಕುದಿ ಬಂದರೆ ಸಾಕು. ಹಾಲು ಒಂದು ಸಲ ನೀಟಾಗಿ ಚೆನ್ನಾಗಿ ಕುದಿ ಬರಬೇಕು. ನಂತರ ನಾವು ಇದಕ್ಕೆ ಮ್ಯಾಂಗೋ ಪ್ಯೂರಿನ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇನ್ಸ್ಟೆಂಟಾಗಿ ಮ್ಯಾಂಗೋ ಮಿಲ್ಕ್ ಕೇಕ್ ಮಾಡೋದು ತುಂಬಾ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ಇದು. ಸೊ ಮ್ಯಾಂಗೋ ಮಿಲ್ಕ್ ಕೇಕ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋವಂತಹ ರೆಸಿಪಿ. ಓಕೆ, ಈಗ ಮ್ಯಾಂಗೋ ಪ್ಯೂರಿ ರೆಡಿಯಾಗಿದೆ ಮ್ಯಾಂಗೋ ಕೇಕಿಗೆ. ಸೊ ಇವಾಗ ಪ್ಯೂರಿನ ನಾವು ಹಾಲಿಗೆ ಹಾಕ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇದನ್ನು ಹಾಕಿದ ನಂತರ ನೀವು ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಒಂದು 2 ನಿಮಿಷ. ಏಕೆಂದರೆ ಅದು ಈಗ ಹಾಕಿದ ತಕ್ಷಣ ನಾವು ಸ್ವಲ್ಪ ಗಂಟು ಥರ ಆಗಿರುತ್ತೆ, ಹಾಲು ಒಡೆದಿರೋ ಥರ ಆಗುತ್ತೆ. ಮಿಕ್ಸ್ ಮಾಡೋಕ್ಕೆ ಬೇಗ ಮಿಕ್ಸ್ ಆಗೋದಿಲ್ಲ. ಸೊ ಹಾಗಾಗಿ ಸ್ಟವ್ನ ಆಫ್ ಮಾಡಿಕೊಂಡು ಒಂದು 2 ನಿಮಿಷ ನೀಟಾಗಿ ಮಿಕ್ಸ್ ಆಗೋವರೆಗೂ ಆಫ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಸೊ ನಾನು ಇವಾಗ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿ ಇವಾಗ ನಾವು ಇದನ್ನು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ಸೊ ನೋಡಿ, ಗಂಟು ಎಲ್ಲೂ ಇರಬಾರ್ದು. ಅಷ್ಟು ಚೆನ್ನಾಗಿ ಸಾಫ್ಟಾಗಿ ನಮಗೆ ಕೇಕ್ ಬರಬೇಕು ಅಂತ ಅಂದರೆ ನಾವು ನೋಡಿ, ಇದಕ್ಕೆ ನೀವು ಕೇಕ್ ಮೌಲ್ಡ್ ಬೇಕು ಅಥವಾ ಬೇರೆ ಏನಾದರೂ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇಲ್ಲ. ಸೊ ನಾವು ಪ್ಯಾನಲ್ಲೇ ಇದು ಸ್ವೀಟ್ನ ತಯಾರಿಸ್ಬೋದು, ಮಾವಿನ ಹಣ್ಣಿನ ಮಿಲ್ಕ್ ಕೇಕ್ನ ತಯಾರಿಸ್ಕೋಬೋದು. ಸೊ ಬನ್ನಿ, ಇವಾಗ ಇದನ್ನು ನಾನು ಕುದಿಸ್ತಾ ಇದ್ದೀನಿ. ನೋಡ್ಬೋದು ನೀವು, ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಾ ಇದೆ. ನೋಡಿ, ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಸೊ ಹಾಗೆ ಕುದಿಸ್ಕೊಳ್ಳಿ. ಸ್ವಲ್ಪ ಹೊತ್ತು ಹೈ ಫ್ಲೇಮ್ ಮಾಡಿ, ಹಾಗೆ ಸ್ವಲ್ಪ ಲೋ ಮಾಡಿ. ಸೊ ಸ್ವಲ್ಪ ಹೊತ್ತು ಬಿಟ್ಟು ನೀವು ಬೇಯಿಸ್ಕೋಬೇಕಾಗುತ್ತೆ. ಸೊ ಇಷ್ಟು ಗಟ್ಟಿ ಇದ್ದಾಗ ಈಗ ಇಷ್ಟು ನೋಡಿ, ಎಷ್ಟು ನೀರೆಲ್ಲ ಸ್ವಲ್ಪ ಇದೆ ಅಷ್ಟೇ, ಜಾಸ್ತಿ ಇಲ್ಲ, ಫುಲ್ ಡ್ರೈ ಆಗ್ತಾ ಬಂದಿದೆ. ಇವಾಗ ಇದಕ್ಕೆ ನಾವು ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಇಲ್ಲಿ ನಾನು 4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ನನ್ನ ವೀಡಿಯೋಗಳು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮಾವಿನ ಹಣ್ಣು ಏಕೆಂದರೆ ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ನಾವು ಮಾವಿನ ಹಣ್ಣಿನ ಈ ಸ್ವೀಟ್ನ ಖಂಡಿತವಾಗ್ಲೂ ನೀವು ಮ್ಯಾಂಗೋ ಮಿಲ್ಕ್ ಕೇಕ್ನ ಒಂದು ಸಲ ತಯಾರಿಸಿ, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನಾವು ತುಪ್ಪ ಮತ್ತು ಕೋವಾ ಯಾವುದನ್ನು ಕೂಡ ಉಪಯೋಗಿಸ್ದಲೇ ಮಾಡ್ತಿರೋವಂತಹ ಒಂದು ಸ್ವೀಟ್ ಇದು. ಓಕೆ, ಇದಕ್ಕೆ ಈಗ 4 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಸೊ ಮಿಲ್ಕ್ ಪೌಡರ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಖಂಡಿತ ಚಾನಲಲ್ಲಿ ರೆಡಿ ಮಾಡಿ ನಾನಾಗಲೇ ಮಿಲ್ಕ್ ಪೌಡರ್ ರೆಸಿಪಿನ ಹಾಕಿದ್ದೀನಿ. ಸೊ ಅಲ್ಲಿ ನೀವು ಚೆಕ್ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ, ನಾನು ಮಿಲ್ಕ್ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮತ್ತೆ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಬೇಯಿಸಿ ನೋಡಿ, ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ಳೋಣ ನಾವು. ತುಪ್ಪ ಏನೂ ಬೇಡ, 1 ಟೇಬಲ್ ಸ್ಪೂನ್ ತುಪ್ಪ, ಆಯಿಲ್ ಮಾತ್ರ ಬೇಕಾಗುತ್ತೆ ಫ್ರೆಂಡ್ಸ್, ಜಾಸ್ತಿ ಏನೂ ಬೇಕಾಗೋದಿಲ್ಲ. ನೋಡಿ, ಈ ಥರ ತಳ ಬಿಡ್ತಾ ಇರಬೇಕು. ಹಾಗೆ ನಾವು ಫುಲ್ ಇದನ್ನು ಚೆನ್ನಾಗಿ ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ಸೊ ಮಾವಿನ ಹಣ್ಣಲ್ಲಿ ಇಷ್ಟು ರುಚಿಯಾಗಿರೋವಂಥ ರೆಸಿಪಿ ಮಾಡೋದು ಅಂತಂದರೆ ತುಂಬಾ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ. ಓಕೆ, ಈಗ ಅದು ರೆಡಿಯಾಗಿದೆ. ನಾನಿಲ್ಲಿ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಸೊ ಬಟರ್ ಪೇಪರ್ ಒಂದು ತಟ್ಟೆಯಲ್ಲಿ ಬಟರ್ ಪೇಪರ್ನ ಹಾಕಿ ಸ್ವಲ್ಪ ಆಯಿಲ್ನ ಹಚ್ಚಿದ್ದೀನಿ. ನಂತರ ಈಗ ಮಾಡಿರೋಂತಹ ಮಾವಿನ ಹಣ್ಣಿನ ಸ್ವೀಟ್ಸ್ನ ನಾವು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ. ಓಕೆ, ತಟ್ಟೆಯಲ್ಲಿ ಹಾಕಿ ಸ್ವಲ್ಪ ಸುಡ್ತಾ ಇರುತ್ತೆ, ನೋಡಿಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅಥವಾ ಇಲ್ಲ ಒಂದು ಸ್ಪೂನಿಂದ ಕೂಡ ನೀವು ಇದನ್ನು ಮೇಲ್ಗಡೆ ಎಲ್ಲ ನೀಟಾಗಿ ಒಂದು ಶೇಪ್ ಥರ ಕೂರಿಸ್ಕೊಳ್ಳಿ. ಓಕೆ, ಸೊ ನೋಡಿ, ಇವಾಗ ಅದನ್ನು ನಾನು ಒಂದು ಅರ್ಧ ಗಂಟೆಗಳ ಕಾಲ ರೆಸ್ಟಿಗೆ ಇಟ್ಟಿದ್ದೀನಿ.
ಫುಲ್ಲು ಅದು ಸೆಟ್ ಆಗೋದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಬೇಕಾಗುತ್ತೆ ಫ್ರೆಂಡ್ಸ್. ಈಗ ಕರೆಕ್ಟಾಗಿ ಸೆಟ್ ಆಗಿದೆ. ಸೊ ಇವಾಗ ನಾನು ಮೇಲ್ಗಡೆ ಇಲ್ಲಿ ನೋಡಿ ಡ್ರೈ ಫ್ರೂಟ್ಸ್ನ ಹಾಕ್ಕೋತಾ ಇದ್ದೀನಿ. ಸೊ ಮನೆಯಲ್ಲಿ ಇದ್ದರೆ ಡ್ರೈ ಫ್ರೂಟ್ಸ್ನ ಉಪಯೋಗಿಸಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಓಕೆ, ತುಂಬ ರುಚಿಯಾಗಿರೋವಂಥ ಒಂದು ಸ್ವೀಟ್ಸ್ ಇದು. ಸೊ ನೋಡಿ ಇವಾಗ ನಾನು ಇದನ್ನು ಸ್ವಲ್ಪ ಮೇಲ್ಗಡೆ ಫ್ರೆಶ್ ಮಾಡ್ತೀನಿ, ಯಾಕೆಂದರೆ ಅದು ಬೀಳಬಾರ್ದಲ್ಲ ಕಟ್ ಮಾಡಿದಾಗಲೆಲ್ಲ. ಸೊ ಹಾಗಾಗಿ ನಾನು ಇದನ್ನು ಫ್ರೆಶ್ ಮಾಡಿ ಇವಾಗ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಎಷ್ಟು ರುಚಿಯಾಗಿ ನಾವು ಇನ್ಸ್ಟೆಂಟ್ ಮ್ಯಾಂಗೋ ಮಿಲ್ಕ್ ಕೇಕ್ನ ತಯಾರಿಸ್ಬೋದಲ್ವ. ಈಸಿಯಾಗಿ ಮಾಡುವಂಥ ಒಂದು ಮಿಲ್ಕ್ ಕೇಕ್ ಇದು. ನೀವು ಕೂಡ ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್. ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಮ್ಯಾಂಗೋ ಮಿಲ್ಕ್ ಕೇಕ್ ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.